ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ನೆಲೆ ನಿಲ್ಲಬೇಕು, ಪರವಾಗಿಲ್ಲ. ಆದರೆ ನಾನೆಲ್ಲೋ ಒಂದು ಕಡೆ ಉದ್ಯೋಗಕ್ಕೆ ಸೇರಿದ್ದೀನಿ, ಅಲ್ಲಿ ನೆಲೆ ನಿಲ್ಲಬೇಕು. ಈ ಜಾಗದಲ್ಲಿ ಏನಾದರೂ ಒಂದು ನಾನು ಮಾಡಿ ತೋರಿಸ್ಬೇಕು. ಉದ್ಯೋಗದಲ್ಲಿ ನಾನು ಹೇಳ್ತಾ ಇರೋವಂಥದ್ದು, ಈ ಜಾಗದಲ್ಲಿ, ಈ ಆಫೀಸಲ್ಲಿ ನಾನು ಏನಾದರೂ ಒಂದು ಮಾಡಿ ತೋರಿಸ್ಬೇಕು. ಇಲ್ಲಿ ನಾನು ನೆಲೆ ನಿಲ್ಲಬೇಕು. ಇಲ್ಲಿ ಈ ಒಂದು ಉದ್ಯೋಗದಲ್ಲಿ ನಾನು ಮುಂದುವರಿಬೇಕು, ದಿನಂಪ್ರತಿ ಮುಂದೆ ಹೋಗ್ತಾ ಇರಬೇಕು ನಾನು. ಆದರೆ ನಿಮಗಿಂತ ಸೀನಿಯರು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡಲ್ಲ ಅನ್ನುವಂಥ ಒಂದು ಯೋಚನೆ ಕೂಡ ನಿಮಗಿರುತ್ತೆ. ಅಥವಾ ನಿಮಗಿಲ್ಲಿ ಏನಾದರೂ ಒಂದು ಸಾಧಿಸಬೇಕು, ನಾನು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದೆ, ನಾನು ಇದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು, ನಾನು ಮುಂದೆ ಬರಬೇಕು ಈ ಉದ್ಯೋಗದಲ್ಲೇ ಅನ್ನುವಂಥವ್ರು ಯಾರಾದರೂ ಇದ್ದರೆ ನಾನು ಹೇಳುವಂಥ ಒಂದು ಕಾರ್ಯವನ್ನು ನೀವು ಮಾಡಿ. ಪ್ರತಿದಿನ ಯಾವಾಗೆಲ್ಲ ಸಾಧ್ಯವಿದೆಯೋ, ನೀವು ಕೆಲಸದಲ್ಲಿ ಇದ್ದ ಸಮಯದಲ್ಲಿ ಯಾವಾಗೆಲ್ಲ ಸಾಧ್ಯವಿದೆಯೋ, ಎಷ್ಟು ಬಾರಿ ಆದರೂ ಪರವಾಗಿಲ್ಲ, ಓಂ ನಮೋ ಭಗವತೆ ರುದ್ರಾಯ, ಇಷ್ಟೇ. ಅದ್ರ ಮುಂದೆ ಏನು ಹಾಕಬೇಡಿ. ಓಂ ನಮೋ ಭಗವತೆ ರುದ್ರಾಯ, ಇಷ್ಟೇ ಸಾಕು. ಈ ಮಂತ್ರವನ್ನು ಆಗಾಗ ಗುನುಗುಣಿಸ್ತಾ ಇರಿ. ಮನಸ್ಸಲ್ಲೇ ನೀವು ಈ ಮಂತ್ರವನ್ನು ಹೇಳ್ತಾ ಇರಿ. ಇದನ್ನು ಕೌಂಟ್ ಮಾಡೋಕೆ ಹೋಗಬೇಡಿ. ನೀವು ಕೆಲಸದಲ್ಲಿರುವಂಥ ಸಮಯದಲ್ಲೇ ಈ ಮಂತ್ರವನ್ನು ಹೇಳ್ತಗೋತಾ ಇರಿ. ನಿಮ್ಮ ಇಷ್ಟಕ್ಕೆ ನೀವು ಹೇಳ್ಕೊತಾ ಇರಿ. ಎಷ್ಟು ಸಲ ಬೇಕಾದ್ರೂ ನೀವು ಹೇಳ್ಬೋದು. ಇದರಿಂದ ಏನಾಗುತ್ತೆ, ಒಂದು ಆಪರ್ಚುನಿಟಿ ಸಿಕ್ಕೈತೆ, ಇಲ್ಲಿ ನಾನು ಅನ್ನೋದು ಏನು ಅಂತ ತೋರಿಸ್ಬೇಕು ಅಂತ ಆಸೆ ಪಡೋರಿಗೆ ಈ ಮಂತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ರೀತಿ ಎಲ್ಲ ರೀತಿಯ ಕೆಪಾಸಿಟಿ ನಿಮಗಿರುತ್ತೆ. ಬಟ್ಟು ಕೆಲವೊಬ್ಬರು ನಿಮ್ಮ ಜೊತೆಗಿರುವಂಥ ನಿಮ್ಮ ಕೊಲೀಗ್ಸೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮನ್ನು ಹಿಂದೆಳೆಯುವಂಥ ಪ್ರಯತ್ನ ಅಥವಾ ನಿಮ್ಮ ವಿಚಾರವಾಗಿ ಯಾವುದಾದ್ರೂ ನಕಾರಾತ್ಮಕ ವಿಚಾರವನ್ನು ಹೊರಗಡೆ ತೆಗೆದು ಬಿಡುವಂಥದ್ದು, ನಿಮಗೆ ಬಡ್ತಿ ಇತ್ಯಾದಿಗಳು ಸಿಗುವಾಗ ನಿಮ್ಮನ್ನು ತಡೆಯುವಂಥ ಪ್ರಯತ್ನವನ್ನು, ಅಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ ಸಮಯದಲ್ಲೂ ಕೂಡ ಈ ಮಂತ್ರದ ಬಳಕೆಯನ್ನು ತಾವು ಮಾಡಬಹುದು. ನಾನಿರುವಂಥ ಜಾಗ, ನನಗೆ ಊಟ ಕೊಟ್ಟಂಥ ಜಾಗ, ನಾನು ಸಂಪಾದನೆ ಮಾಡುವಂಥ ಜಾಗದಲ್ಲಿ ನಾನು ಏನು ಎನ್ನುವುದನ್ನು ತೋರಿಸ್ಬೇಕು ಅಂತ ಆಸೆ ಪಡುವಂಥ ಎಲ್ಲ ಉದ್ಯೋಗಸ್ಥರಿಗಾಗಿ ಈ ಒಂದು ರೆಮಿಡಿಯನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿ ಫಾಲೋ ಮಾಡಿ. ನೀವು ಪ್ರತಿದಿನ ಇದನ್ನು ಮಾಡಿ ಆದ ನಂತರ ನನಗೆ ತಿಳಿಸಿ ಯಾವ ರೀತಿ ಇದೆ ಈ ಪ್ರಯೋಗ ಅಥವಾ ಯಾವ ರೀತಿ ಇದೆ ಈ ಮಂತ್ರ ಅಂತ. ಇದೇ ರೀತಿಯಾದಂಥ ಸರಳ ಪರಿಹಾರಗಳನ್ನು ತಗೊಂಡು ಮತ್ತೊಮ್ಮೆ ನಾನು ಗುರುಭಕ್ತಿ ಚಾನಲಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.